ವೀಕ್ಷಕರೇ ನಮಸ್ಕಾರ. ತ್ರಿಸ್ತರ ಪಂಚಾಯತ್ ಚುನಾವಣೆಯನ್ನು ಮುಂದಿಟ್ಟುಕೊಂಡು ವಿಶೇಷ ಚಾನೆಲ್ ನಡೆಸುತ್ತಿರುವಂಥ ಅಭ್ಯರ್ಥಿಗಳ ಅಭಿಮತ ಸಂಗ್ರಹದ ಗ್ರಾಮ ಸಂಗ್ರಾಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಈ ದಿನ ನಾವು ಇರುವುದು ಹೆಣ್ಮಕಜೆ ಗ್ರಾಮ ಪಂಚಾಯತಿನ 1ನೇ ವಾರ್ಡು ಸಾಯ ವಾರ್ಡಿನಲ್ಲಾಗಿದೆ. ಈ ಬಾರಿ ಮಹಿಳಾ ಮೀಸಲಾತಿ ವಿಭಾಗಕ್ಕೆ ಒಳಪಟ್ಟಿರುವ ಈ ವಾರ್ಡಿನಲ್ಲಿ ಕಳೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಭಾರಿ ರೋಚಕ ಗೆಲುವನ್ನು ಸಾಧಿಸಿದಂಥ ಈ ವಾರ್ಡ್ ಈ ಸಲ ಐಕ್ಯರಂಗ, ಭಾರತೀಯ ಜನತಾ ಪಕ್ಷ ಜೊತೆಗೆ ಎಡರಂಗದ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬನ್ನಿ ಈ ಸಲದ ಸಾಯ ವಾರ್ಡಿನ ಅಭ್ಯರ್ಥಿಗಳ ಅನುಭವದ ಕಥನಗಳನ್ನು ಕೇಳಿ ತಿಳಿದುಕೊಳ್ಳೋಣ. ನಮಸ್ತೆ ಮೇಡಮ್. ತುಳುನಾಡ್ದ ಒಂಜಿ ಪೊಂಜಾದು ಈ ಸರ್ತಿ ಈರು ತುಳುಕು ಬಾಡಾದು ಅಂಚನೆ ತುಳುನಾಡದ ಜನಕುಲೆಗೆ ಬಾಡದು ಈರಿನ ವಾರ್ಡ್ಗೆ ಬಾಡದು ಈರು ಕಣಕ್ಕು ಜತ್ತು ತುಲಾರು ಆರಂಭವಾದ ಈರಿನ ಒಂಜಿ ಪುದರ್ ಈರಿನ ಪರಿಚಯ ಎಂಕ್ಲ ವೀಕ್ಷಕರಿಗೆ ಬಾಡ ತಿಳ್ಪಾಯ. ಎನ್ನ ಪುದರ್ ಪ್ರಮೀಲ, ಎನ್ನ ಇಲ್ಲು ಸಾಯ ಬಾಕಿಲ ಪದವು, ಎನ್ನ ಹಸ್ಬೆಂಡ್ ಪುದರ್ ಗೋವಿಂದ ನಾಯ್ಕ. ಯಾನು ಸಾಧಾರಣ ಈ ಊರದಕ್ಲೆ ಮಾತ ಪರಿಚಯ ಇತ್ತಿನಲ್ಲಿ ಪಂಡ ಉದ್ಯೋಗತರದ ಮೇಟಾದ ಬೇಲೆ ಮಲ್ತೊಂದಿತ್ತೆ. ಅಂಚನೆ ಸಾಮಾಜಿಕವಾದಲ ರಾಜಕೀಯವಾದಲ ಎಡ್ಡೆ ಅನುಭವ ಇತ್ತಿನಾಲು ಪ್ರದೇಶದ ಜನಕ್ಕುಲಿನ ಸಮಸ್ಯೆಗಳಿಗೆ ಸ್ಪಂದಿಸೇರೆ ತಯಾರಾದುಲ್ಲೆ. ಕರ್ನ ಸರ್ತಿ ಈ ವಾರ್ಡ್ BJP ಬಾರಿ ಭೂರಿ ಪಕ್ಷಡು ಗೆಲ್ತನಂಚಿನ ಒಂಜಿ ವಾರ್ಡ್ ಈ ಸರ್ತಿ ಮಹಿಳಾ ಮೀಸಲಾತಿ ನೀಲೆಟ್ಟು ಈ ಸ್ಪರ್ಧೆಗೆ ಜತ್ತುದಿಲ್ಲ. ಎಂಚ ಉಂಡು ನಿರೀಕ್ಷೆ ಎಂಚ ಉಂಡು ವಾರ್ಡ್ದ ನಿರೀಕ್ಷೆ ಪಂಡ ಎಡ್ಡೆ ರೀತಿಡು ಉಂಡು. ಒಂದು ಕರ್ನ ವರ್ಷ 5 ವರ್ಷ ಅಧಿಕಾರ ಮಂತನ BJP ಈ ಎಂಕಲ ಪ್ರದೇಶಗೂ ಪಂಡ ಎಂಕಲ್ನ ಬಾಕಿಲ ಪದವು ಸಾಯ ಈ ವಾರ್ಡ್ಗೆ ಒಂದು ತರೆಪಾಡದೆ ತೂತುಜಿ ಅಂಚಿನ ಪರಿಸ್ಥಿತಿಡು ಉಂಡು. ಪಂಡ ರೋಡ್ದ ವ್ಯವಸ್ಥೆ ಎಂಕ್ಲೆ ಪಂಡ ಸಾಧಾರಣ ಒಂದು 5 ಕಿಲೋಮೀಟರ್ ದೂರ ನಡತೊಂದು ಇಲ್ಲಾಗೆ ತೊಡಂಡ ಹತ್ತು ಪೊರ್ತುದ ಸಾದಿ ಉಂಡು. ಪಂಡ ಒಂದು ರೇಷನು ಮುಲ್ಪಡ್ದು ಎಂಕ್ಲ ಪ್ರದೇಶಗೂ ಎತ್ತೊಡಂದಾಂಡ ಆಟೋ ಸೌಕರ್ಯನೇ ಆವಡು ಅಂಡ ಒಂಜಿ ಆಟೋ ತಕ್ಲ ಬರಿಯರೆ ತಯಾರಾದಿ ಇಜ್ಜಿರಿ ಎಂಕ್ಲ ಊರಿಗೂ ಅಂಚಿನ ಪರಿಸ್ಥಿತಿ ಇದ್ದ ಆದಿಪುಂಡು ಎಂಕ್ಲ ರೋಡು. ಅಂಚಿ ಕೇರಳ ಇಂಚಿ ಕರ್ನಾಟಕ ಈ ರಡ್ಡು ರಾಜ್ಯದ ನಡುಟಿಪ್ಪುನಂಚಿನ ಒಂಜಿ ತುಳುನಾಡು ಒಂಜಿ ಗಡಿ ಪ್ರದೇಶ ನಮ್ಮ ಸಾಯ ವಾರ್ಡ್ ಆತಂದು ಅವು ಮುಲ್ಪ ಈರು ತೂಯಿನಟ್ಟಿಗೆ ಈ ರೀತಿ ಜನಕ್ಕುಲಡ ಓಟು ಕೇನಾರ ಪೋಂದುಲ್ಲಾರು ಮುಖ್ಯವಾಯಿನಂಚಿನ ಮುಲ್ಪ ಜನಕ್ಕುಲು ಪನ್ಪುನಂಚಿನ ಸಮಸ್ಯೆ ಎಂಚಿನ ಅದು ಪನ್ಪುನೇನು ಬಂಡ ಎಂಕಲ್ನ ರೋಡ್ದ ವ್ಯವಸ್ಥೆಗಳು ಒಂಜಿ ಸರಿಯಾದಿಜ್ಜಿ ಅಂಚೆನೆ ಏತೋ ಕಡೆಟ್ಟು ಎಂಚಿನ ಇಲ್ಲುಗಳು ಪಂಡ ಸರಿಯಾನ ಇಲ್ಲದ ವ್ಯವಸ್ಥೆಗಳಿದ್ದಿ ಅಂಚಿನ ಕುಡಿ ನೀರದ ಪದ್ಧತಿ ಅವಳು ಅಂಚೆನೆ ಕರೆಕ್ಟ್ ಆದ ಎಂಕ್ಲ ವಾರ್ಡ್ ಇಜ್ಜಿ ಸರಕಾರಡು ಜಾರಿ ಮನ್ಪುನ ಅಂಚಿನ ಕ್ಷೇಮ ನಿಧಿ ಸುರಕ್ಷಾ ಪೆನ್ಷನ್ ಇಂದೇನು ಮಾತ ಎಂಕ್ಲ ಊರದ ಪ್ರದೇಶದ ಜನಕ್ಕುಲಿಗೆ ತಲುಪಿಸೋಣ ಅಂಚಿನ ಕೆಲಸಗಳೇನು ಏನು ಮಲ್ಪುಬೆ ಗೆಲ್ತದೆ ಬರ್ತದೆ. ಇದು ಒಂಜಿ ನಮ್ಮ ಓಟುಗೆ ಉಂತೋಡನಲ ಒಂಜಿ ಕಾರಣ ಇಪ್ಪತ್ತೆ ವ್ಯಕ್ತಿಗತವಾದ ಈರು ಅಂಚಿನ ಕಾರಣ ಎಂಚಿನ ಕಾರಣ ಬತ್ತೊಂದು ಈರು ಓಟು ಗುಂತಿರ ಆಯ್ಕೆ ಆರು ಅತನ ಮುಲ್ಪದ ಪಕ್ಷ ಈರಿನ ಆಯ್ಕೆ ಮಲ್ತಂದು ಪಂಡ ಈ ಊರದ ಅಭಿವೃದ್ಧಿಗೆ ಬಾಡೋದು ಎಡ್ಡೆ ರೀತಿಲಿ ಕೆಲಸ ಮಲ್ಪುವೆ ಅನುವಂಡ ಒಂದು ಎಂಕಲ್ನ ಈ ವಾರ್ಡ್ ಒಂಜಿ ಸಾಯ ಒಂಜಿನೇ ವಾರ್ಡ್ ಪನ್ಪುನ ನನ್ನೆಲ್ಲ ಒಂಜಿ ಕುಗ್ರಾಮವಾದಿ ಉಂಡು ಐನ ಅಭಿವೃದ್ಧಿಗೆ ಬಾಡೋದು ನಾನು ಎಡ್ಡೆ ರೀತಿದ ಒಂಜಿ ಪ್ರಯತ್ನ ಮನ್ಪುವೆ. ಖಂಡಿತವಾದಲ್ಲ ಬುಕ್ಕ ಈರು ಗೆಲ್ತು ನಡೆದ ಬುಕ್ಕ ಈರು ಒಂಜಿ ವಾರ್ಡ್ ಮೆಂಬರ್ ಅಪ್ಪರ ಅಂಚನೆ ಈರು ಪಂಚಾಯತ್ ಒಂಜಿ ಆಯ್ತ ಬಗ್ಗೆ ಅಭಿವೃದ್ಧಿದ ಬಗ್ಗೆ ಆಲೋಚನೆ ಮನ್ಪರು ಈ ಪೊರ್ತುಡು ಈ ಓಟು ಗುಂದಿನ ಪೊರ್ತುಡು ಈರು ಮಲ್ತಿನಂಚಿನ ಅಭಿವೃದ್ಧಿದ ಬಗ್ಗೆ ಮುಖ್ಯವಾಯಿನಂಚಿನ ಯೋಜನೆ ಅಥವಾ ಯೋಚನೆ ಎಂಚಿನ ಗೆಲ್ತು ಬತ್ತರ್ನ ಅನ್ನದಾನ ಮನ್ಪರು ಮೇಯ್ನಾದ ರೋಡು ಬೊಕ್ಕ ಒಂಜನೆ ಬಾಕಿಲ ಪದವು ಸೇತುವೆ ಅಂಚನೆ ಸಾಯಡು ಒಂಜಿ ಅಂಗನವಾಡಿ ಪಂಡ ಜೋಕ್ಲೆಗೊಂಜಿ ಅಂಗನವಾಡಿ ಇಜ್ಜ ಅಂದೆ ಒಂದು ಎಂಚಿನ ಬುರ್ದು ಪೋದು ಒಂಜಿ ಟಲ್ಪರ ಪಾಡದು ಐಟೀತೆ ವಿದ್ಯಾಭ್ಯಾಸ ಪಡೆಯೊಂದುಲ್ಲೇರು ಅವು ಎಂಕ್ಲಿಗೆ ಮೈನಾದ ಅವಳ ಬಾಕಿಲ ಪದವು ಸೇತುವೆಲ್ಲ ನೀನು ಮೈನಾದ ಮನ್ಪುವೆ ಅನ್ನು. ನಮಸ್ತೆ ಮೇಡಮ್, ನೀವೇ ಸ್ವತಃ ನಿಮ್ಮ ಪರಿಚಯವನ್ನು ಹೇಳುವುದಾಗಿದ್ದರೆ? ನಾನು ಜಯಶ್ರೀ ಕುಲಾಲ್ ಅಂತೇಳಿ, ನಾನು ಚವರ್ಕಾಡು ವಾರ್ಡಿನಲ್ಲಿ 2ನೇ ವಾರ್ಡಿನಲ್ಲಿ ಜನಪ್ರತಿನಿಧಿಯಾಗಿ ಈಗ ಮತ್ತು ಹೆಣ್ಮಕಜೆ ಗ್ರಾಮ ಪಂಚಾಯತಿನ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಪರ್ಸನ್ ಆಗಿ ಕೆಲಸ ಮಾಡಿರ್ತೇನೆ. ಜನರ ಸೇವೆ ನಮ್ಮ ಧ್ಯೇಯ ಅಂತೇಳಿ ನಾವು ಕೆಲಸ ಮಾಡುತ್ತಿರೋದು. ನಾವಿನ್ನೀಗ ಇಲ್ಲಿಯ ಜನರ ಎಲ್ಲರ ಅಪೇಕ್ಷೆಯ ಮೇರೆಗೆ ಸಾಯವಾಡಿನ ಅಭ್ಯರ್ಥಿಯಾಗಿ ಈ ಸಲ ನಾನು ಇಲ್ಲಿ ಸ್ಪರ್ಧಿಸುತ್ತಿದ್ದೇನೆ.
ಕಳೆದ ವರ್ಷ ಈ ಬಾರಿ ಪೈಪೋಟಿಯಲ್ಲಿ ಇಲ್ಲಿ BJP ಗೆದ್ದಿತ್ತು. ನಿಮ್ಮ UDFನ ಕೈಯಿಂದ ಕೈ ತಪ್ಪಿ ಹೋದಂಥ ಒಂದು ವಾರ್ಡ್ ಆಗಿದೆ. ಈ ಸಲ ಇಲ್ಲಿ ನೀವೇ ಸ್ವತಃ ಸ್ಪರ್ಧಿಸ್ತಿದ್ರ, ಈ ಬಾರಿಯ ಇಲ್ಲಿ ನಿರೀಕ್ಷೆ? ಈ ಬಾರಿ ಈ ವಾರ್ಡಿನಲ್ಲಿ ನಮಗೆ ಹೋದ ಕಡೆ ಎಲ್ಲ ಒಳ್ಳೆ ಜನರ ಅಭಿಪ್ರಾಯ ಬರ್ತಾ ಇದೆ. ಅಂದರೆ ಈ 5 ವರ್ಷದಲ್ಲಿ ಈ ವಾರ್ಡಿನಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ಆದ ಕಾರಣ ನಡಿಬೋದೆಂಬ ಉದ್ದೇಶದಿಂದ ನಾನು ಈ ವಾರ್ಡಿನಲ್ಲಿ ಎಲ್ಲ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಬದ್ಧಲಿದ್ದೇನೆ. ವರ್ಷಂಪ್ರತಿ ಚುನಾವಣೆ ಬಂದಾಗ ಈ 1 ಮತ್ತು 2ನೇ ವಾರ್ಡು ಇಲ್ಲಿ ಇಲ್ಲಿನ ಜನಾಭಿಪ್ರಾಯ ಅಥವಾ ಅದರ ಏನು ಅಪವಾದವೋ ಗೊತ್ತಿಲ್ಲ, ಅಂತೂ ಇಲ್ಲಿ ಜಯಶ್ರೀ ಕುಲಾಲ್ ಮತ್ತು ಐತಪ್ಪ ಕುಲಾಲ್ ಈ ಇಬ್ಬರೇ ಒಟ್ಟಿಗೆ ನಿಲ್ತಾರೆ UDF ಅಂತ ಹೇಳೋ ಒಂದು ಜನಾಭಿಪ್ರಾಯ ಇದೆ. ಅದರ ಬಗ್ಗೆ ಏನು ಹೇಳ್ತೀರಿ? ಅದು ಈ ವಾರ್ಡಿನಲ್ಲಿ ಇಲ್ಲಿಯ ಜನರು ನಮ್ಮನ್ನು ಅಭ್ಯರ್ಥಿಯಾಗಿ ಹೆಸರನ್ನು ಹೇಳುವಂಥದ್ದು. ಅಂದರೆ ಇಲ್ಲಿಯ ಜನರೇ ನೀವೇ ನಿಲ್ಲಬೇಕು, ನೀವು ಈ ಬಾರಿ ನಿಲ್ಲಿ ಅಂತೇಳಿ ನಮ್ಮಲ್ಲಿ ಹೇಳಿದ ಕಾರಣ ನಾವು ಈ ಸಲ ಸ್ಪರ್ಧಿಸುತ್ತಿದ್ದೇವೆ. ಇಲ್ಲಿನ ಜನರ ಸಮಸ್ಯೆಗಳನ್ನು ಸ್ವತಃ ನೀವೇ ಈಗ ಮತಯಾಚಿಸುವಾಗ ಕಂಡುಕೊಂಡಿದ್ದೀರ. ಇಲ್ಲಿನ ಮುಖ್ಯವಾದ ಸಮಸ್ಯೆ ಏನು? ಇಲ್ಲಿಯ ಸಮಸ್ಯೆ ಅಂತೇಳಿದರೆ ಈಗ ಒಂದು ಕುಡಿ ನೀರಿನ ವ್ಯವಸ್ಥೆಗಳಿಲ್ಲ, ಮತ್ತು ಎಲ್ಲ ಕಡೆ ಮಾರ್ಗ ಆಗಲಿಲ್ಲ. ಅಂದರೆ ಈಗ ಅಲ್ಲಿ ಬಾಕಿಲ ಪದ ಹೋಗುವಲ್ಲಿ ಕೂಡ ಹಾಗೆ ಮಾರ್ಗ ಈಗ ತೋಡಾಗುವ ಪರಿಸ್ಥಿತಿ ಬಂದಿದೆ. ಅದನ್ನು ನೋಡುವಾಗ ನಮಗೆ ಬೇಸರ ಆಗ್ತಾ ಉಂಟು. ಅಂದರೆ ಅಲ್ಲಿಯ ಜನಗಳು ಹೇಳೋದಂದರೆ ಈಗ ಗಾಡಿ ಅವರ ವೆಹಿಕಲನ್ನು 2-3 ಸಲ ಆಯಿತು ಅವರು ಇದು ರಿಪೇರಿ ಮಾಡೋದು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟು ಇದು ಮಾರ್ಗಗಳು ಹಾಳಾಗಿದೆ ಎಲ್ಲ ಕಡೆಗೆ. ಈ ವಾರ್ಡಿನಲ್ಲಿ ಸಾಯವಾಡಿನಲ್ಲಿ ಎಲ್ಲ ಮಣ್ಣಿನ ರೋಡ್ಗಳು ಯಾವುದು ಡಾಮರ್ ಆಗಿಲ್ಲ, ಕಾಂಕ್ರೀಟ್ ಆಗಲಿಲ್ಲ. ನಾವು ಜನಪ್ರತಿನಿಧಿಯಾಗಿ ಹಲವಾರು ಪದ್ಧತಿಗಳನ್ನು ಇಟ್ಟು ಇಲ್ಲಿ ನಾವು ಯೋಜನೆಗಳನ್ನು ಕಾರ್ಯಗತಗೊಳಿಸಿದ್ದೇವೆ. ಅದು ನನಗೆ ಫಸ್ಟ್ ನಾನು ಜನಪ್ರತಿನಿಧಿಯಾಗಿ ನನಗೆ ಪ್ರಥಮವಾಗಿ ಇಲ್ಲಿಯ ಮಾರ್ಗಗಳಿಗೆ ನನ್ನಿಂದ ಎಷ್ಟು ಕೂಡ್ತೋ ಅಷ್ಟು ಕೂಡ ನಾನು ಆ ಫಂಡನ್ನು ತಂದು ಇಲ್ಲಿ ಮಾರ್ಗವನ್ನು ಮೊದಲಾಗಿ ಮಾಡಬೇಕು, ಕುಡಿ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಜನಗಳಿಗೆ ಕೆಲವರು ಮನೆ ಇಲ್ಲದವರಿಗೆ ಒಂದು ವ್ಯವಸ್ಥೆ ಮಾಡಬೇಕು, ಮತ್ತು ಟಾಯ್ಲೆಟಿನದ್ದು ಅನೇಕ ಯೋಜನೆಗಳು ನಮ್ಮ ಮನಸ್ಸಲ್ಲಿದೆ. ಅದನ್ನು ಖಂಡಿತವಾಗಿ 5 ವರ್ಷದಲ್ಲಿ ನಾನು ಮಾಡಲಿಕ್ಕೆ ಖಂಡಿತವಾಗಿ ಮಾಡ್ತೇನೆ ಎಂಬ ಭರವಸೆಯನ್ನು ನೀಡ್ತಾ ಇದ್ದೇನೆ. ಕಳೆದ ವರ್ಷ ಇಲ್ಲಿ ನೋಡಿಕೊಂಡಾಗೆ ಇಲ್ಲಿನ ವಾರ್ಡನ್ನು ಗೆದ್ದುಕೊಂಡಂಥ BJPಯ ಒಂದು ಪ್ರತಿನಿಧಿ ಈ ಬಾರಿ ಐಕ್ಯರಂಗಕ್ಕೆ ಬಂದಿದ್ದಾರೆ. ಜೊತೆಗೆ ಇಲ್ಲಿ BJP ತನ್ನತನವನ್ನು ಕಳೆದುಕೊಳ್ತಿದ್ದೇನೆ ಅಂತೇಳಿ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಮತದಾರರ ಒಂದು ಪ್ರತಿಕ್ರಿಯೆ ಆಗಿದೆ. ಮತದಾರ ಅದೇ ಹೇಳ್ತದೆ, ಅಂದರೆ ನಾವು ಒಂದು ಜನಪ್ರತಿನಿಧಿಯಾಗಿ ಗೆದ್ದ ನಂತರ ಜನರ ಸೇವೆ ಮಾಡೋದು ನಮ್ಮ ಕರ್ತವ್ಯ ಆಗಿರ್ತದೆ. 5 ವರ್ಷದಲ್ಲಿ ನಾವು ಜನರಿಗೆ ಬೇಕಾದ ಸೇವೆಯನ್ನು ನಾವು ಮಾಡಲೇಬೇಕು. ಯಾಕೆಂತೇಳಿದರೆ ನಾವು ಅವರಿಗೆ ಭರವಸೆ ಕೊಟ್ಟಾಗಿರ್ತದೆ, ನಾವು ಅವರ ಒಂದು ಮತದಿಂದ ನಾವು ಗೆದ್ದಿರುವಂಥದ್ದು. ಆಗ ನಾವು ಜನರಿಗೆ ಬೇಕಾಗಿ ನಾವು 5 ವರ್ಷ ಅವರ ಜೊತೆ ಎಲ್ಲ ಕಷ್ಟ ಸುಖಗಳಲ್ಲಿ ನಾವು ಪಾಲ್ಗೊಳ್ಬೇಕು. ಆದರೆ ಈ 5 ವರ್ಷದಲ್ಲಿ ಜನರಿಗೆ ಯಾವ ರೀತಿಯ ಕಷ್ಟ ಸುಖಗಳನ್ನು ಅವರ ಜೊತೆ ಅವರಿಗೆ ಬೇಕಾದ ಯಾವ ಸೌಲಭ್ಯಗಳನ್ನು ಕೂಡ ತಲುಪಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೆ. ಅದರಿಂದ ತುಂಬ ಜನರು ಹೇಳ್ತಾ ಇದ್ದಾರೆ, ಅಂದರೆ ಅವರ ಕಷ್ಟ ಸುಖ ನಮಗೆ ನೋಡೋಕೆ ಬೇಸರ ಆಗ್ತಾ ಉಂಟು. ಇದು ಕೇರಳ ಕರ್ನಾಟಕಕ್ಕೆ ಸೇರಿಕೊಂಡಿರುವಂಥ ಒಂದು ಪ್ರದೇಶ. ಈ ಸಂದರ್ಭದಲ್ಲಿ ಇಲ್ಲಿ ಭಾಷೆ ಸಮಸ್ಯೆಗಳ ಬಗ್ಗೆ ಏನು ಹೇಳ್ತೀವಿ? ಇಲ್ಲಿ ಪ್ರಥಮವಾಗಿ ಕನ್ನಡ ಭಾಷೆ. ನಮಗೆ ಈಗ ಬರುವ ಅಪ್ಲಿಕೇಶನ್ ಇದೆಲ್ಲ ಅಥವಾ ಫಾರ್ಮ್ ಆಗಲಿ ಯಾವುದಾಗಲಿ ಈಗ ಮಲಯಾಳದಲ್ಲಿ ಬರುವಂಥದ್ದು. ಅದಕ್ಕೆ ಬೇಕಾಗಿ ನಾವು ಪ್ರತಿ ಸಲ ಬೋರ್ಡಲ್ಲಿ ಕೂಡ ನಮ್ಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ ನೇತೃತ್ವದಲ್ಲಿ ನಾವು ಕನ್ನಡ ಇದು ಪ್ರಾಮುಖ್ಯತೆ ಕೊಡಬೇಕು. ಅಪ್ಲಿಕೇಶನ್ ಇದೆಲ್ಲ ಮಲಯಾಳದಲ್ಲಿ ಇರುವುದನ್ನು ಕನ್ನಡ ಮಾಡಬೇಕು, ಜನರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾವು ಅದರ ಬಗ್ಗೆ ಇದು ಮಾಡ್ತಾ ಇದ್ದೇವೆ. ಅಂದರೆ ತುಳು ಕನ್ನಡ ಇಲ್ಲಿ ನಾವು ಇದು ಮಾಡುವಂಥ ಪ್ರಾಮುಖ್ಯತೆ ಕೊಡುವಂಥ ಭಾಷೆ. ಈ ವರ್ಷ ನಿಮ್ಮ ಮಹಿಳಾ ವಾರ್ಡ್ ಆಗಿ ಇದನ್ನು ಆಯ್ಕೆ ಮಾಡಿದ್ದಾರೆ. ಜೊತೆಗೆ ನಮ್ಮ ಹೆಣ್ಮಗಜ ಪಂಚಾಯತಿಗೆ ಕೂಡ ಮಹಿಳೆಯ ಒಂದು ಅಧ್ಯಕ್ಷತೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಯೋಚಿಸಿದಾಗ ಅಧ್ಯಕ್ಷರ ಒಂದು ಪದವಿಗೆ ನೀವು ಕೂಡ ಅರ್ಹರು ಅಂತ ಹೇಳಿ ಕೂಡ ಜನಾಭಿಪ್ರಾಯ ಬರ್ತಾ ಇದೆ. ಇದರ ಬಗ್ಗೆ ಏನು ಹೇಳ್ತೀರಾ? ಅದೇ ರೀತಿ ನೀವು ಅಧ್ಯಕ್ಷರಾದರೆ, ಕೆಲವೊಮ್ಮೆ ಇನ್ನು ಮುಂದೆ ಅಧ್ಯಕ್ಷರಾದರೆ ಈ ವಾರ್ಡಿಗೆ, ಈ ಪಂಚಾಯತಿಗೆ ನಿಮ್ಮ ಕನಸಿನ ಯೋಜನೆ ಏನು? ನಾನು ಪ್ರಥಮವಾಗಿ ನನ್ನ ಸಾಯವಾಡಲಿಗೆ ಸ್ಪರ್ಧಿಸುತ್ತಿರೋದು. ನನ್ನ ಈಗ ಯೋಚನೆ ಇರುವುದು ನಾನು ಸಾಯವಾಡಿನ ಅಭಿವೃದ್ಧಿ ಮಾತ್ರ. ನನಗೆ ಸಾಯವಾಡಿನಲ್ಲಿ ಈಗ ಅನೇಕ ಕಷ್ಟಗಳು, ಅನೇಕ ಸಮಸ್ಯೆಗಳು ಇದೆ. ಪ್ರಥಮವಾಗಿ ನಾನು ಅದರ ಬಗ್ಗೆ ಮಾತ್ರ ಯೋಚನೆ ಮಾಡೋದು. ಅಂದರೆ ನನಗೆ ಈಗ ಬಾಕಿಲ ಪದವಾಗಲಿ, ಸಾರಮೂಲೆ, ಬಾಬಲಿ ಮೂಲೆ, ಕೊಂಬರಬೆಟ್ಟು ಮತ್ತು ನಮ್ಮ ಕುಡ್ತಡ್ಕ, ಮಳಿ ಇವುಗಳ ರೋಡ್ ಭಯಂಕರವಾಗಿ ತುಂಬ ಕಷ್ಟದಲ್ಲಿದೆ. ಅದನ್ನು ನನಗೆ ಪ್ರಥಮವಾಗಿ ಮಾಡಬೇಕೆಂಬ ಉದ್ದೇಶ ಮಾತ್ರ ನನ್ನಲ್ಲಿರೋದು. ಬಾಕಿ ನಾನು ಯಾವ ರೀತಿ ಯೋಚನೆಯೂ ಮಾಡಿಲ್ಲ. ನಮಸ್ಕಾರ ಮೇಡಮ್. ಹೆಣ್ಮಕ್ಕಳ ಗ್ರಾಮ ಪಂಚಾಯತಿನ 1ನೇ ವಾರ್ಡು ಸಾಯ ವಾರ್ಡಿನಲ್ಲಿ ಮಹಿಳಾ ಮೀಸಲಾತಿ ಪಟ್ಟಿಯಲ್ಲಿ BJP ಅಭ್ಯರ್ಥಿಯಾಗಿ ಈ ಸಲ ಓಟಿಗೆ ನಿಂತಿದ್ದೀರಾ. ಈ ಸಲ ಓಟಿಗೆ ನಿಲ್ಲುವಾಗ ನೀವೇ ಸ್ವತಃ ನಿಮ್ಮ ಪರಿಚಯ. ನನ್ನ ಹೆಸರು ಪದ್ಮಾವತಿ ಕೆ. ನನ್ನ ಮನೆ ಸಾಂತಪದವು, ಗಡಿನಾಡು. ಏನು ಕೆಲಸ ಮಾಡ್ತಾ ಇದ್ದೀರಾ? ನಾನು ಹೌಸ್ ವೈಫ್, ಮತ್ತು ಬಾಲಗೋಕುಲದ ಮಾತೃಶ್ರೀಯಾಗಿ, ಮತ್ತು
ಹಿಂದಿನಿಂದಲೇ ಇಲ್ಲಿ ಕಾರ್ಯಕರ್ತೆಯಾಗಿ BJPಯ ಕಾರ್ಯಕರ್ತೆಯಾಗಿ ದುಡಿತಿದ್ದವಳು. ಕಳೆದ ವರ್ಷ ಇಲ್ಲಿ BJP ಭಾರಿ ಒಂದು ನಿರೀಕ್ಷೆಯಲ್ಲಿ ಗೆದ್ದಂಥ ವಾರ್ಡಿನಲ್ಲಿ ಈ ಸಲ ನೀವು ಮಹಿಳಾ ಮೀಸಲಾತಿ ಪಟ್ಟಿಯಲ್ಲಿ ಸ್ಪರ್ಧಿಸ್ತಾ ಇದ್ದೀರಾ. ಈ ಬಗ್ಗೆ ಈ ಬಾರಿಯ ನಿರೀಕ್ಷೆ ಹೇಗಿದೆ? ಪರವಾಗಿಲ್ಲ, ನಿರೀಕ್ಷೆ ಒಳ್ಳೆ ಇದೆ. ಕಳೆದ ಸಾಲದಲ್ಲಿ ನಮ್ಮವರೇ ಬಿಟ್ಟು ಹೋದರೂ ನಾವೇನು ಹಿಂಜರಿಲಿಲ್ಲ ಅಂದರೆ ಎಲ್ಲರ ಅಭಿಪ್ರಾಯ ಒಳ್ಳೆಯದುಂಟು. ಅಂದರೆ ಕಳೆದ ಬಾರಿ ಇಲ್ಲಿ ಮತದಾರರು ಭರವಸೆ ಇರಿಸಿ ಪೈಪೋಟಿಯಲ್ಲಿ BJP ಅಭ್ಯರ್ಥಿಗೆ ಮತ ಹಾಕಿ ಗೆಲ್ಲಿಸಿದ್ದಾರೆ, ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಿದ್ದಾರೆ. ಕೊನೆಯ ಒಂದು ವಿದ್ಯಮಾನದಲ್ಲಿ ಅವರು ಗೆದ್ದಂಥವರು ತನ್ನ ಪಕ್ಷದ ಬಗ್ಗೆ ಮತದಾರರ ಬಗ್ಗೆ ನಿರುತ್ಸಾಹ ತೋರಿ ಕೊನೆಯ ಕ್ಷಣದಲ್ಲಿ ಮತ್ತೊಂದು ಪಕ್ಷಕ್ಕೆ ಪಕ್ಷಾಂತರ ಆಗಿದ್ದಾರೆ. ಆ ಬಗ್ಗೆ ಏನಾದರೂ ಆರೋಪಗಳು ಅಥವಾ ಈ ಬಗ್ಗೆ ವಾರ್ಡಿನಲ್ಲಿ ಮತಯಾಚಿಸುವಾಗ ಜನರ ಪ್ರತಿಕ್ರಿಯೆ ಹೇಗಿದೆ? ಜನರ ಪ್ರತಿಕ್ರಿಯೆ ಅಂದರೆ ಅವರು ಬಿಟ್ಟು ಹೋದರೂ ಇಲ್ಲಿ ಕೆಲಸ ಕಾರ್ಯ ಒಳ್ಳೆಯದಾಗಿದೆ. ಅಂದರೆ ಇದು ಬ್ಲಾಕಿಂದ ಜಿಲ್ಲೆಯಿಂದ ಬಂದ ಫಂಡ್ಗಳನ್ನು ಕಾರ್ಯಕರ್ತರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಸಿದ್ದಾರೆ. ಕಳೆದ ವರ್ಷ ನಿಮ್ಮ ಈ ಗೆದ್ದು ಬಂದಂಥ ಈ ವಾರ್ಡಿನಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳು ಕೆಲಸಗಳಾಗಿದೆ, ಇನ್ನು ಏನೇನು ಕೆಲಸಗಳು ಉಳಿದಿದೆ, ಅದೇ ರೀತಿ ನೀವು ಮುಂದೆ ಗೆದ್ದು ಬಂದರೆ ಏನು ಮಾಡಲಿಕ್ಕೆ ಇಷ್ಟಪಡ್ತಿದ್ರು? ಕಳೆದ ಬಾರಿ ಬ್ಲಾಕಿಂದ ಡಾಮರೀಕರಣಕ್ಕೆ ಮತ್ತು ಜಿಲ್ಲಾ ಪಂಚಾಯತ್ ಫಂಡ್ಗಳು ಮರು ಡಾಮರೀಕರಣಕ್ಕೆ ಮತ್ತು ಇಲ್ಲಿ ಟವರನ್ನು ಬ್ಲಾಕ್ ಪಂಚಾಯತಿಂದ ಅದು ಟವರ್ ಇದು ಮಾಡಿದ್ದಾರೆ. ಮತ್ತು ಅಂಗನವಾಡಿಗೆ ಒಂದು 31 ಲಕ್ಷ ಫಂಡ್ ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜಿನಿಂದ ವಿಕಸನದಿಂದ. ಮತ್ತು ಇಲ್ಲಿ ಬಾಕಿಲು ಪದ ಇದು ಸೇತುವೆ ಅದು ಬ್ರಿಡ್ಜಾಗಿ ಅದು ಅರ್ಧದಲ್ಲಿ ನಿಂತಿದೆ, ಆದರೆ ಇನ್ನು ಮುಂದೆ ಮಾಡ್ತೇವೆ ನಾವು ಅನ್ನೋ ಭರವಸೆ ಇಡ್ತೇವೆ. ಮತ್ತು ಇಲ್ಲಿ ಶಾಲಾ ಮಕ್ಕಳಿಗೆ ಹೋಗುವಂತಹ ದಾರಿ ರೋಡ್ಗಳು ವ್ಯವಸ್ಥೆ ಸರಿ ಇಲ್ಲ, ಅದನ್ನು ಮಾಡಿಕೊಡುವಂಥ. ಮತ್ತು PWD ರೋಡು ಡಾಮರೀಕರಣಕ್ಕೆ ನಾವು ಪ್ರಯತ್ನ ಮಾಡ್ತೇವೆ, ಅಂದರೆ ಮನವಿ ಮಾಡಿ. ಮತ್ತು ಇಲ್ಲಿ ಪಂಚಾಯತ್ ಇದರಿಂದ ನಮಗೆ ಪೋಸ್ಟ್ ಆಫೀಸ್ ಕರ್ನಾಟಕ, ನಾವು ಗಡಿನಾಡು ಆದ ಕಾರಣ ಇಲ್ಲಿ ಕರ್ನಾಟಕದಿಂದಲೇ ಪೋಸ್ಟ್ ಆಫೀಸ್ ಇರೋದು. ಹಾಗಾಗಿ ಅಲ್ಲೊಂದು ಕೇರಳದ ಅಡ್ರೆಸ್ಸಲ್ಲಿ ನಮಗೆ ಪೋಸ್ಟ್ ಆಫೀಸ್ ಬೇಕು, ಅದಕ್ಕೂ ಮನವಿ ಮಾಡ್ತೇವೆ. ಈಗ ನೀವು ಹೇಳಿದಾಗೆ ಇದು ಕೇರಳ ಕರ್ನಾಟಕದ ಒಂದು ಗಡಿ ಪ್ರದೇಶ. ಈ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವಂಥ ಒಂದು ವಾರ್ಡು, ಅದು ಕೂಡ ಹೆಣ್ಮಕ್ಕಜೆ ಗ್ರಾಮ ಪಂಚಾಯತಿನ ಪ್ರಥಮ ವಾರ್ಡು, 1ನೇ ವಾರ್ಡಾಗಿ ಇಲ್ಲಿ ಈ ವಾರ್ಡಿನಲ್ಲಿರೋ ಮುಖ್ಯ ಸಮಸ್ಯೆಗಳೇನು ನೀವು ಕಂಡುಕೊಂಡಾಗೆ? ಮುಖ್ಯ ಸಮಸ್ಯೆ ಅಂದರೆ ಅದೇ ರೋಡ್ ಎಲ್ಲಿಯೂ ಸರಿಯಾಗಿಲ್ಲ. ಈ ಮುಂಚೆ 20 ವರ್ಷ ಆಡಳಿತದಲ್ಲಿ ಇದ್ದರೂ ಅವರೇನು ಉತ್ತಮವಾಗಿ ರೋಡಿನ ವ್ಯವಸ್ಥೆ ಮಾಡಿಲ್ಲ. ಮತ್ತು ಮನೆ ನಿರ್ಮಾಣ, ನೀರಾವರಿಯದ್ದು ಮನೆಗೆ ತಲುಪುವಂಥದ್ದು. ಮುಖ್ಯವಾಗಿ ಇಲ್ಲಿ ಭಾಷೆಯ ಸಮಸ್ಯೆಗಳು ಬರ್ತದೆ. ಕರ್ನಾಟಕ ಆಡಳಿತಾತ್ಮಕವಾಗಿ ಕನ್ನಡ ಭಾಷೆ, ಕೇರಳ ಆಡಳಿತಾತ್ಮಕವಾಗಿ ಮಲಯಾಳಂ ಭಾಷೆ. ಈ ಎರಡು ಭಾಷೆಗಳ ನಡುವೆ ಇಲ್ಲಿರುವವರು ತುಳುವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವರ ಬಗ್ಗೆ ಏನು ಇಲ್ಲಿ ಯಾವ ಸಮಸ್ಯೆಗಳಿದೆ? ಮಲಯಾಳಂ ಹೆಚ್ಚಿನವರಿಗೂ ಗೊತ್ತಿಲ್ಲ, ಅಂದರೆ ಗಡಿನಾಡು ಎಲ್ಲ ಕನ್ನಡ ಮಾಧ್ಯಮದವರೇ ಇರುವುದು. ಹಾಗಾಗಿ ಒಂದು ಪಂಚಾಯತಲ್ಲಿ ಮನವಿ ಮಾಡಿ ಕನ್ನಡ ಮತ್ತು ತುಳು ಭಾಷೆಗೆ ಮನವಿ ಮಾಡಿ ಒಂದು ಇಲ್ಲೇ ನಮ್ಮ ಬರೆದು ಕೊಡುವುದೆಲ್ಲ ಮಲಯಾಳದಲ್ಲಿ ಇರ್ತದೆ, ಓದಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನು ಮನವಿ ಮಾಡಿ ನಾವು ಕನ್ನಡದಲ್ಲಿ ಇದು ಬರೆಯುವ ಹಾಗೆ ಓದುವ ಹಾಗೆ ಮಾಡುವಂಥ ಮಾಹಿತಿಗಳು ಸಿಕ್ಕುವ ಹಾಗೆ ಪಂಚಾಯತ್ ಮುಖಾಂತರ ಮಾಡ್ತೇವೆ. ನಾಳೆ ದಿವಸ ನೀವು ಗೆದ್ದು ಬಂದರೆ ಇಲ್ಲಿ ಮುಖ್ಯವಾಗಿ ನೀವು ಮಾಡುವಂಥ ನಿರೀಕ್ಷೆ ಇಟ್ಟುಕೊಂಡಿರುವಂಥ ಅಥವಾ ನೀವು ಯೋಚಿಸಿದಂಥ ಯೋಜನೆಗಳು ಏನೇನು? ಒಂದು ಶಾಲಾ ಮಕ್ಕಳಿಗೆ ಹೋಗುವಂತಹ ದಾರಿ ರೋಡ್ ನಿರ್ಮಾಣ, ಮತ್ತು ನೀರಾವರಿಯದ್ದು, ಭಾಷೆ, ಪೋಸ್ಟ್ ಆಫೀಸ್, ಅದೆಲ್ಲ ಮುಖ್ಯವಾಗಿ ಬೇಕಾದ್ದು ನಮಗೆ. ನಾವು ಕಂಡುಕೊಂಡಾಗೆ ನೀವು ಬಾಲಗೋಕುಲದವರು ಅಧ್ಯಾಪಿಕೆಯಾಗಿ ಕೂಡ ಕಾರ್ಯಾಚರಿಸ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಉತ್ತಮ ಹಾಡುಗಾರ್ತಿ ಕೂಡ ನೀವು ಆಗಿದ್ದೀರಾ. ಒಂದು ಹಾಡು ನಮ್ಮ ವೀಕ್ಷಕರಿಗೆ ಬೇಕಾಗಿ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ನಾಳಿನ ನಂಬಿಕೆ ಇರಲಿ ನಮ್ಮ ಬಾಳಿಗೆ, ಗೆಲ್ಲುವ ಭರವಸೆಯೊಂದೇ ಗುರಿಯಾಗಿದೆ, ಮನವೇ ಓ ಮನವೇ ನೀ ಅಳುಕದಿರು. ವೀಕ್ಷಕರೇ, ಇವಿಷ್ಟು ಹೆಣ್ಮಕ್ಕಜೆ ಗ್ರಾಮ ಪಂಚಾಯತಿನ 1ನೇ ವಾರ್ಡ್ ಸಾಯ ವಾರ್ಡಿನ ಅಭ್ಯರ್ಥಿಗಳ ಅಭಿಮತ. ಮುಂದೆ ಇನ್ನೊಂದು ವಾರ್ಡಿನ ಅಭಿಮತದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಅಲ್ಲಿವರೆಗೆ ನಮಸ್ಕಾರ.